ಬ್ಯಾರಿಕೇಡ್ ತಳ್ಳಿದ್ರು, ಪೊಲೀಸರನ್ನ ಅಟ್ಟಾಡಿಸಿದ್ರು, ಕಲ್ಲುಗಳನ್ನ ತೂರಿದ್ರು. ಕೋಪದಲ್ಲಿದ್ದ ರೈತರನ್ನ ತಡೆಯೋದಕ್ಕೆ ಆಗದೆ ಅಲ್ಲಿಂದ ಕಾಲ್ಕಿತ್ತ ಪೊಲೀಸರು. ಕಬ್ಬು ಬೆಳೆಗಾರರ ಕೋಪ ವಿಕೋಪಕ್ಕೆ ತಿರುಗಿದೆ. ದೇಶದ ಬೆನ್ನೆಲುಬಾಗಿರೋ ರೈತರು ನಾವು ಕೇಳಿದಷ್ಟು ದರ ನಿಗದಿ ಮಾಡಿ ಅಂತ ಸರ್ಕಾರದ ಬೆನ್ನಿಗೆ ಬಿದ್ದಿದ್ದಾರೆ. ಸೈದಾಪುರ ಕಾರ್ಖಾನೆ ಬಳಿ ಟ್ರ್ಯಾಕ್ಟರ್ ಸುಟ್ಟಿದ್ರೆ ಸಮಿರವಾಡಿ ಗೋದಾವರಿ ಕಾರ್ಖಾನೆ ಬಳಿ ಕಲ್ಲು ತೂರಾಟವಾಗಿದೆ. ಸಾಯಿ ಪ್ರಿಯಾ ಸಕ್ಕರೆ ಕಾರ್ಖಾನೆ ಮುಂದೆ ಕಟ್ಟಿಗೆ ಕೋಲು ಹಿಡಿದ ಕೆಲ ರೈತರು ಕಾವಲಿಗೆ ನಿಂತಿದ್ರು. ರೈತರ ಪ್ರತಿಭಟನೆ. ಸಮಿರವಾಡಿ ಗೋದಾವರಿ ಕಾರ್ಖಾನೆಯಲ್ಲಿ ಕಲ್ಲು ತೂರಾಟ ಮತ್ತು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ ಪ್ರಕರಣ ಬಾಗಲಕೋಟೆಯಲ್ಲಿ ಉದ್ವಿಗ್ನತೆ ಹೆಚ್ಚಿಸಿದೆ. ದೆಹಲಿ ಕಾರು ಸ್ಫೋಟ ಪ್ರಕರಣದಲ್ಲಿ ಸಾವು ನೋವಿನ ಸಂಖ್ಯೆ ಹೆಚ್ಚಳವಾಗಿದೆ. ಘೋರ ಕೃತ್ಯದಲ್ಲಿ ಗಾಯಗೊಂಡಿದ್ದ ಮತ್ತೊಬ್ಬ ಗಾಯಾಳು ಉಸಿರು ಚೆಲ್ಲಿದ್ದಾನೆ. ಸ್ಫೋಟದಲ್ಲಿ 35 ವರ್ಷದ ಬಿಲಾಲ್ ಹಸನ್ ಎಂಬ ವ್ಯಕ್ತಿಯ ಶ್ವಾಸಕೋಶಕ್ಕೆ ಡ್ಯಾಮೇಜ್ ಆಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಬಿಲಾಲ್ ಹಸನ್ ಸಾವನ್ನಪ್ಪಿದ್ದಾನೆ. ಈ ಮೂಲಕ ಕಾರು ಸ್ಫೋಟ ಪ್ರಕರಣದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 13ಕ್ಕೆ ಏರಿಕೆಯಾಗಿದೆ. ಒಡಿಶಾದ ಕಟಕ್ನಲ್ಲಿ ನಡೆದ ಪ್ರಸಿದ್ಧ ಬಾಲಿ ಯಾತ್ರೆಯ ಅಂತಿಮ ದಿನ. ಖ್ಯಾತ ಗಾಯಕಿ ಶ್ರೇಯಾ ಘೋಷಾಲ್ ಅವರ ಪ್ರದರ್ಶನವನ್ನ ವೀಕ್ಷಿಸಲು ಭಾರೀ ಜನಸಮೂಹ. ಸಂಜೆ ತಡರಾತ್ರಿ ಕಾಲ್ತುಳಿದಂತಹ ಪರಿಸ್ಥಿತಿ ಉಂಟಾಗಿದೆ. ಹಲವರು ಮೂರ್ಛೆ ಹೋಗಿ ಅಸ್ವಸ್ಥಗೊಂಡಿದ್ದಾರೆ ಎಂದು ವರದಿ. ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತಿದ್ದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು, ಆಯುಕ್ತರು ಮತ್ತು ಹೆಚ್ಚುವರಿ ಆಯುಕ್ತರು ತಕ್ಷಣ ಸ್ಥಳಕ್ಕೆ ಆಗಮಿಸಿದರು. ಪತ್ನಿಯಿಂದ ಗೃಹಬಂಧನಕ್ಕೆ ಒಳಗಾಗಿ ಮನೆಯ ಕೋಣೆಯಲ್ಲಿ ಒದ್ದಾಡುತ್ತಿರುವ ಪತಿ, ನನಗೆ ಸರಿಯಾಗಿ ಊಟ ಹಾಕಲ್ಲ, ಶಾಲೆಯ ಬಿಸಿಯೂಟ ತಿನ್ನಿಸ್ತಾಳೆ ಎಂದು ಆತನ ಗೋಳಾಟ. ಪೊಲೀಸರು, ಮಾಧ್ಯಮಗಳು ಮನೆಗೆ ಬರುತ್ತಿದ್ದಂತೆಯೇ ಪತ್ನಿಯಿಂದ ಹೈಡ್ರಾಮಾ. ಇದೆಲ್ಲ ನಡೆದದ್ದು ಗದಗ ನಗರದ ಬೇಟಗೇರಿಯ ಗುಲ್ಬರ್ಗಾ ಓಣಿಯಲ್ಲಿ. ಗಂಡ ಹೆಂಡತಿ ನಡುವೆ ಆಸ್ತಿಗಾಗಿ ಮನಸ್ತಾಪ ಇತ್ತು.